ಹನಿಮಿ ಈಕೆ ಎದಕ್ ಬಂದ್ಲೇನ ನಾಟಕ ತಕೊಂಡು ಮತ್ತೆ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ ಮತ್ತೆ ಈಗ ವಸ್ತು ಬೈಕ್ ತಿರ್ಸ್ಬೇಕು ನಾನು ಏನ್ ಕೇಳ್ಕೊಂಡು ಬಂದ ಏನ ಹೇಳೈತಿ ಬಾ ನಾ ಕಸ ಹುಡುಕ್ತೀನಿ ನೀನು ಕುಂದ್ರ ಬಾ ಪಾಪ ನೀನು ಈ ಒಬ್ಬಕ್ಕೆ ಏಟಂತ ದಗದ ಮಾಡ್ತಿ ಆ ನೀನ ಈ ಮಾತಾಡಕತ್ತಕ್ಕೆ ಐತಿ ಹುನ್ಲೆ ನಾನು ಬಾ ನಾ ಮಾಡ್ತೀನಿ ಬೇಡವಾ ನಾನು ಮಾಡ್ಕೊಂತೀನಿ ಬಿಡು ನನ್ನ ದಗದ ನನಗೆ ನನ್ನ ದಗದ ವಜ್ಜಲ್ಲ ಹೈ ಕುಂದ್ರ ಹೋಗು ಪಾಪ ನಿನ್ನರ ಯಾರು ಬಿಡಿಸ್ಬೇಕು ಹಂಗ ದಿನ ದಗದ ಮಾಡೇ ಮಾಡ್ತಿ ಕುಂದ್ರ ಇವತ್ತು ನಾ ಮಾಡ್ತೀನಿ ದಗದಾನ ಇದು ಎದರದು ಮಹಿಮಾ ಅಂತ ಗೊತ್ತಾತಾ ನನಗ ಅದಲು ಬದಲು ಕಂಚಿ ಕದಲು ಅದರ ಮಹಿಮಾ ಇದು ಅಕ್ಕಗಳಿಗೆ ಅಣ್ಣಗಳಿಗೆ ಸಣ್ಣರಿಗೆ ದೊಡ್ಡರಿಗೆ ಸೇರನ್ರಿ ಯವ್ವ ಏಯವ್ವ ನಮಗೂ ಒಂದಿಟ ಆರಾಮಿಲ್ರಿ ಯವ್ವ ಅಕ್ಕಗಳ ಅಣ್ಣಗಳ ತಮ್ಮಗಳ ತಂಗಿಗಳ ತಟ್ಟಿಗೆ ಯಾಕ ಒಂದು ಏಟು ಗಂಟ್ಲ ಬ್ಯಾನಿಗೈತ್ರಿ ಅದಕ್ಕೆ ಒಂದು ಏಟು ಸಣ್ಣ ಮಾತಾಡಕತ್ತೀನಿ ನಾನು ಕತ್ತಿ ಉದ್ದುದ್ದ ಮಾಡಿ ಹಾಕಕ್ಕಾಗವಲ್ದು ಮತ್ತೆ ನೀವು ಬ್ಯಾಸರ ಮಾಡ್ಕೋಬಾರ್ದು ಅಂತೇಳಿ ಒಂದು ಇಟಿ ಕತ್ತಿ ಮಾಡಿ ಹಾಕಕತ್ತೀನ್ರಿ ವಿಡಿಯೋ ನೋಡ್ತಿರಲ್ರಿ ಯವ್ವ ಹಂಗ ಹೋಗ್ಕೋಬೇಡ್ರಿ ಲೈಕ್ಸ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತರ ಅಂದ್ರ ಯಾವಗಳ ಯಾಕುಗಳ ಹೆಣ್ಣುಗಳ ತಮ್ಮಗಳ ತಂಗಿಗಳ ಒಂದಿಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ಯವ್ವ ಅಲ್ಲ 72,000 ಆಗಕ್ ಬಂದ ಈಗ ಆಗೈತಿ ಇನ್ನೊಂದಿಟ್ಟು ಲಗು ಲಗು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರ ನಾನು 1 ಲಕ್ಷ ರೀಚ್ ಹಾಕಿನ್ರಿ ನಮಗೂ 1 ಲಕ್ಷ ರೀಚ್ ಆಗಿಲ್ಲ ಅಂದ್ರ ನಮಗೂ ಒಂದು ಅವಾರ್ಡ್ ಕೊಡ್ತಾರ ಅದನ್ನ ತಗೋಬೇಕು ಅನ್ನೋ ಆಸೆನೇ ಯವ್ವ ದಯವಿಟ್ಟು ಹೇಳ್ತೀನಿ ಲಗುನ ಸಬ್ಸ್ಕ್ರೈಬ್ ಮಾಡ್ಕೊರಿ ಯವ್ವ 1 ಲಕ್ಷ ರೀಚ್ ಆಗು ನಾವು ಒಂದ್ 2 ನಿಮಿಷ ಕುಂದ್ರು ಬಡ ಬಡ ಒಲಿ ಸಾರಿಸ್ಕೊಂಡು ಚಾ ಕೇಳ್ತೀನಂತ ನೋಡ್ರಿ ನಾವು ಹಳ್ಳಿ ಕಡೆ ಹಿಂಗ ನೋಡ್ರಿ ಹೇಳೋಣ ನಮ್ಮ ಕೆಲಸ ಏನಂದ್ರ ಮೊದ್ಲಕ ಹೊರಗಿಂದು ಅಂಗಳ ಕಸ ಗುಡಿಸಿ ಬಾಕ್ಲಿ ನೀರು ಹೊಡೆದು ರಂಗೋಲಿ ಹಾಕಿ ಬಂದು ಬಿಡ್ತೀವಿ ಮತ್ತ ಮನಿ ಒಟ್ಟು ಕಸ ಗುಡಿಸ್ಕೊಂಡು ಒಲಿ ತೊಳ್ಕೊಂಡು ಒಲಿ ಹತ್ರ ರಂಗೋಲಿ ಹಾಕಿವ್ರಿ ನಾವು ಒಲಿನ ಲಕ್ಷ್ಮಿ ಅಂತೀವ್ರಿ ಅದಕ್ಕೆ ಪೂಜೆ ಮಾಡ್ಲಾರ್ದ ಒಲಿಗೆ ಪೂಜೆ ಮಾಡ್ಲಾರ್ದ ನಾವು ಅಡಿಗೆ ಮಾಡಂಗಿಲ್ರಿ ಜಳಕ ಮಾಡಿ ನೋಡ್ರಿ ನಮ್ದು ಒಲಿ ಹಚ್ಚೋದು ಅಲ್ಲಿವರೆಗೂ ಹಚ್ಚಂಗೆ ಇಲ್ಲ ನಾವು ಒಲಿನ ಜಳಕದ ನೀರಿಗೆ ಏನಂತೀರ ನಾ ಜಳಕಕ್ಕ ಅಂತೇಳಿ ಹಿತ್ತಲ್ದಾಗ ಒಂದು ಒಲಿ ಹುಡಿವ್ರಿ ಅಲ್ಲೇ ಜಳಕಕ್ಕೆ ನೀರು ಕಾಯಿಸಿ ಬಿಡ್ತೀವ ಅಲ್ಲೇ ತೋಡ್ಕೊಂಡು ಜಳಕ ಮಾಡಿ ಬಂದ್ಬಿಡ್ತೀವಿ ಹಿಂಗತಿ ಐತ್ ನೋಡ್ರಿ ನೀವಾದ್ರೂ ಅಷ್ಟೇ ರೀ ಆಕಾರಗಳ ಮುಂಜಾನೆ ಹೇಳೋಣ ಈಗ ಸಾಲಿಗೆ ಪಾಲಿಗೆ ಹೋಗೋ ಹುಡುಗರು ಇರ್ತಾವ ಬಿಡ್ರಿ ಜಳಕ ಮಾಡಕ್ ಆಗಂಗಿಲ್ಲ ಎದ್ದು ಕುಡಿಯೋಣ ನಿಮ್ದು ಬಸ್ಸನ್ನ ಇರ್ತತಲ್ರಿ ಇಲ್ಲಿ ಒಲಿ ಪಲಿ ಇರಂಗಿಲ್ಲ ಹಳ್ಳಿಯಾಗಿದ್ರೆ ಒಲಿ ಪಲಿ ಇರ್ತಾವು ಸಿಟಿ ಅನ್ನೋರು ಯಾರು ನೋಡಕತ್ರ ಹೇಳ್ತಾನೆ ಮೊದ್ಲೇಕ ನಿಮ್ ಬರ್ಸನ್ ಕಟ್ಟಿ ಒರೆಸ್ಕೊಂಡು ಒಂದಿಟ್ಟು ಇವತ್ತಿ ಕುಂಕುಮ ಹಚ್ಚ್ರಿ ಅದಕ್ಕೆ ಸಪ್ರೇಟ್ ಆಗಿ ಇಡ್ರಿ ಇವತ್ತಿ ಕುಂಕುಮನ ದೇವ್ರಿಗೆ ಹಚ್ಚಿದ್ದು ಇದಕ್ಕೆ ಹಚ್ಚಬಾರ್ದು ಇದಕ್ಕೆ ಹಚ್ಚಿದ್ದು ದೇವ್ರಿಗೆ ಹಚ್ಚಬಾರ್ದು ಅವು ಬೇರೆ ಬೇರೆನೇ ಇಡ್ಬೇಕ್ರಿ ರಂಗೋಲಿ ಪಂಗೋಲಿ ಹಾಕಿ ಹಿಂಗತಿ ಮಾಡೋದ್ರಿಂದ ಮನ್ಯಾಗ ಲಕ್ಷ್ಮಿ ನೆಲೆಸ್ತಾಳ್ರಿ ಮನೆಗೆ ಸುಖ ಶಾಂತಿ ನೆಮ್ಮದಿ ಇರ್ತತ್ ನೋಡ್ರಿ ಮೊದ್ಲೇಕ ಬಿಡುದು ಬಿಟ್ಟು ಏನ್ ಮಾಡ್ಬೇಕ್ರಿ ಒಲಿ ಪೂಜೆ ಮಾಡ್ಬೇಕ್ರಿ ಯವ್ವ ಮತ್ತೆ ಬೈಬೇಡ್ರಿ ಏನಕ್ಕೆ ದಿವಸ ಏನಕ್ಕೆ ನಮಗೆ ಹೇಳಕ್ ಬಂದ ಯಾರಿಗೂ ಗೊತ್ತಿಲ್ಲಾರ್ದು ಅನ್ನಕ್ ಹೋಗ್ಬೇಡ್ರಿ ಯವ್ವ ಏನೋ ನನಗ ಇವತ್ತು ತಿಳಿತು ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಎತ್ತಿ ಇವತ್ತು ಇವ್ರೊಳಗ ನೀನ ಬಾಡಿ ತಿಕ್ಕಿಟ್ಟಿ ಎಲ್ಲ ದಗದ ನೀನ ಮಾಡಕತ್ತಿ ಬಿಡ ಎತ್ತಿ ನಾನು ಚಾ ಮಾಡ್ಕೊಂತೀನಿ ಕುಂದ್ರ ಬಾ ನೀನು ಬೇಡ ಕುಂದ್ರು ನಾನು ಮಾಡ್ತೀನಿ ಚಾನ ಹನಿಮಿ ಇವತ್ತು ನಾಷ್ಟಕ್ಕೆ ಏನ್ ಮಾಡುದು ರೊಟ್ಟಿ ಮಾಡ್ಬಿಡು ತಗೋ ಎತ್ತಿ ಇನ್ನೇನ್ ಮಾಡುದು ದಬಾ ದಬಾ ಕುಂದ್ಕೊಂಡು ಒಬ್ಬಿ ರೊಟ್ಟಿ ಮಾಡಿದ್ನಿ ಅಂದ್ರ 2 ಹೊತ್ತು ಆಗ್ಬಿಡ್ತಾವ ತಿಂದು ಬಿಡು ಅಂತ ಸಂಜೆ ಒಂದಿಟ್ಟು ಅನ್ನ ಸಾರು ಮಾಡಿದ್ರಾತ ಬ್ಯಾಸಿಗೆ ದಿನಕ್ಕೆ ಹೊಳ ಎಲ್ಲಿ ಹೋಗಿ ಹೋಗೋದ ಇವ ಇನ್ ಮ್ಯಾಗಿದ್ದ ನಾನು ಎಲ್ಲ ದಗದ ಮಾಡ್ತೀನಿ ಏನು ಮಾಡೋದು ಬ್ಯಾಡ ಬಿಡು ಅಲ್ಲ ನಾವು ಒಬ್ಬೇಕೆ ಏಟಂತ ಮಾಡ್ತಿ ಪಾಪ ನಿನಗೂ ವಯಸ್ಸಾಗೈತಿ ಸುಮ್ಕುಂದ್ರ ಎತ್ತಿ ನಾ ಮಾಡ್ತೀನಿ ಇಲ್ಲ ನಾನ ಮಾಡ್ತೀನಿ ತಗೋ ಅಯ್ಯಯ್ಯ ಹಾಲು ಉಕ್ಕಿದ ಚಾ ಕುಡಿಡಿ ನೀ ಚಾ ಕುಡಿ ನಾನು ರೊಟ್ಟಿಗೆ ಹಂಚಿಡ್ತೀನಿ ಹಾಗ ಎತ್ತಿ ಬಿಡು ನಾ ಮಾಡ್ತೀನಿ ಇಲ್ಲ ನಾ ಮಾಡ್ತೀನಿ ತಗೋ ಎತ್ತಿ ನೀ ಚಾ ಕುಡಿಯಂಗಿಲ್ಲನ ಪಿತ್ತ ಬಾಳ ಆಗೈತಿ ಅಯ್ಯವ್ವ ನಾ ಚಾ ಪಾವಲ್ಯ ಆ ಕಡ್ಲಿಕಾಯಿ ನೆನಿಟ್ಟು ನೋಡ್ಲಿ ನಿನ್ ರಾತ್ರಿ ಈಚ ಕಡೆ ಒಲೆಯಾಗ ಇಡ್ತೀನಿ ಅವು ಕುದಿಯೋದ್ರೊಳಗ ಒಂದಿಟ್ಟು ಉಳ್ಳಾಗಡ್ಡಿ ಪಳಾಗಡ್ಡಿ ಹೆಚ್ಚುತ್ತಾ ಈ ರೊಟ್ಟಿ ಮಾಡಿ ಇಲ್ಲೇ ಒಗ್ಗರಣೆ ಹಾಕಿಬಿಡ್ತೀನಿ ಕಡ್ಲಿಕಾಯಿ ಪಲ್ಯನ ಅಯ್ಯೋ ಎತ್ತಿ ನೀನ್ ರಾತ್ರಿ ಹಂಗಾರ ಕಡ್ಲಿಕಾಯಿ ನೆನಿಟ್ಟೇನ ನಾನು ನೋಡ್ಲಿಲ್ಲ ಲೇವ ಒಬ್ಬೇಕಿಗೆ ಬಾ ತ್ರಾಸ ಆಗತ್ತವ ಅದಕ್ಕೆ ನನಗೂ ಕಡ್ಲಿಕಾಯಿ ಪಲ್ಯ ತಿನ್ನುವಂಗಾಗಿತ್ತು ಮತ್ತು ಮನ್ಯಾಗ ಏನೋ ಕಾಯಿಪಲ್ಲೆ ಇದ್ದಿದ್ದಿಲ್ಲ ಅದಕ್ಕೆ ಕಡ್ಲಿಕಾಯಿ ನೆನಿಟ್ಬಿಟ್ಟೆ ನಡೀನಿ ರಾಜ ವೈಭವ ನಂದು ಪುಣ್ಯ ಮಾಡಿ ನಾನು ಇದೆಲ್ಲ ನಿಂಬೆ ನಿನ್ನ ಮೈಮೆ ಇದನ್ನ ಅದನ್ನು ಬದಲು ಕಂಚಿ ಕದಲು ಮಾಡ್ಲಿಕ್ಕೆ ಅಂದ್ರ ನಮ್ಮ ಅತ್ತೆ ಹುಡುಗನಿಗೆ ನೋಡ್ಬೇಕಿತ್ತು ನಾನು ಕುಂದ್ರಿಸ್ಕೊಡ್ತಿದ್ದಿಲ್ಲ ನಿಂದ್ರಿಸ್ಕೊಡ್ತಿದ್ದಿಲ್ಲ ಮಾಡಿ ಇಟ್ಟು ಮಾಡಿಲ್ಲ ಮಾಡು ಒಂದಿಟ್ಟು ನಡ ಬಗ್ಗಿಸಿ ಬೇಡ ಎತ್ತಿ ನನ್ನ ಮುಂದೆ ದಗದು ಅವನ ಮಾಡ್ಕೊಂತಾನೆ ಈ ಮಾಟ ಮಂತ್ರ ಅನ್ನೋದು ನಾನು ಕೂಡ ನಂಬಂಗಿಲ್ರಿ ಇದು ಕಾಲ್ಪನಿಕ ಸುಮ್ಮನೆ ಏನ ಈ ತರದ್ದು ಒಂದಿಟ ಹಾಕ್ಬೇಕಂತೇಳಿ ವಿಡಿಯೋ ಮಾಡಿ ಹಾಕಿದೀನಿ ಇದೆಲ್ಲ ಸುಳ್ರಿ ಅಪ್ಪ ಮತ್ತೆ ಯಾರ್ದಾರ ಕಡೆ ಹೋಗಿ ನೀವು ನಿಮ್ಮ ಅತ್ತಿಗೆ ಹಿಂಗ ಲಿಂಬೇನು ಪಂಬೇನು ಮಂತ್ರಿಸ್ಕೊಂಡ್ ಬಂದಿರಿ ಅವೆಲ್ಲ ಸುಳ್ರಿ ಅವು ಅದ್ರಾಗ ಏನೇನು ಇಲ್ಲ ಎಲ್ಲ ಢೋಂಗಿರಿ ಅವು ಆದ್ರೆ ದೇವ್ರನ್ನ ಕೂಡ ನಂಬ್ತೀನಿ ದೇವ್ರ ಅದಾನ್ರಿ ಇವೆಲ್ಲ ಮಾಟ ಮಂತ್ರ ಎಲ್ಲ ಸುಳ್ಳು ಮಾತು ಇದು ಕೇವಲ ಮನರಂಜನೆಗಾಗಿ ಮಾತ್ರ ರೀ ನಾನು ಇದನ್ನ ಮಾಡಕತ್ತಿದ್ದು ಮತ್ತೆ ಯಾರು ಇದನ್ನ ಮಾಡಕ್ ಹೋಗ್ಬೇಡ್ರಿ ಸುಮ್ಮನೆ
ಇದು ಕಾಲ್ಪನಿಕ ರೀ. ಈ ಹಣಿಮೀದು ಕೆಲವೊಂದು ಈ ವಿಚಾರದಾಗ ನಾನು ಕಾಲ್ಪನಿಕವಾಗಿ ಮಾತ್ರ ಮಾಡಿರ್ತೀನಿ. ಯಾರು ಅನ್ಯತಾ ಭಾವಿಸಕ್ ಹೋಗ್ಬೇಡ್ರಿ. ಈಕಿಗೆ ಅಕ್ಕಗ ವಾಂತಿ ಆಗಾಕತ್ತಂದ್ರ ನಾವು ಅಂಗಡಿಗೆ ಹೋಗಿ ಲಿಂಬೆ ತರ್ಬೇಕಂತ. ಇದು ಎಂತ ಕರ್ಮ ನೋಡು, ಬರೀ ಇನ್ನೊಬ್ರು ಚಾಕ್ರಿ ಮಾಡೋದು ಆತು ಅಲ್ಲನ. ಈಗ ಅಂಗಡಿಗೆ ನಾನು ಎದ್ನೋ ಬಿದ್ನೋ ಅಂತೇಳಿ ಲಿಂಬೆ ತರಕ್ ಹೋಗ್ಬೇಕು. ಮನ್ಯಾಗ ಮಾತಾಡಕ್ ಆಗಂಗಿಲ್ಲ, ತಡಿಯೋರಿ ಫೋನ್ ಹಚ್ಚಿ ಹೇಳ್ತಾನೆ. ಹಿಂಗ ಅಂತೆ ಏನು ಬರೀ ಮಂದಿ ಸಡಗರ ಮಾಡೋದು, ಏನ್ ನಮ್ದು ಏನಾರ ನೋಡ್ಕೊಳೋದು ಅಂತ ಕೇಳ್ತಾನೆ. ಹಾ ಹಲೋ ಹೇಳಿ ರಶ್ಮಿ, ಊಟ ಆಯ್ತನ? ಆರಾಮದಿಲ್ಲ? ನಾ ಆರಾಮಿದ್ರೆ ಎಷ್ಟು ಬಿಟ್ರೆ ಎಷ್ಟು ಬಿಡು. ನಿಮಗೆ ನನ್ನ ಬಗ್ಗೆ ಚಿಂತೆನೇ ಇಲ್ಲ ನಿಮಗೆ. ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಕೂಡ ಬರಾಕೆ ಅಂದ್ರೆ ಬರಾಕೆ, ನಾ ಇಲ್ಲಿ ಇರಂಗಿಲ್ಲ. ನಾನು ಬರ್ತೀನಿ. ಯಾಕೆ ಏನಾಯ್ತು? ನೋಡು, ನಿಮ್ಮ ಅಣ್ಣನ ಹೆಂಡತಿ ಈಗ ಪ್ರೆಗ್ನೆಂಟ್ ಅದಾಳ. ಆಕೆ ಚಾಕ್ರಿ ಎಲ್ಲ ನಾನ ಮಾಡ್ಬೇಕು. ಓ ಹೌದಾ? ಯಾರು ಏನು ಹೇಳಿಲ್ಲ ನನಗೆ, ಫೋನ್ ಹಚ್ಚಿಲ್ಲ. ನೀವು ಖುಷಿಯಿಂದ ಕುಪ್ಪಳಿಸಕತ್ರೇನ? ಅರೆ ನನಗೂ ಆಸೆ ಇರಂಗಿಲ್ಲನ. ನನಗೂ ಮಗು ಬೇಕ್ರಿ. ನಾನು ಇಲ್ಲಿರಂಗಿಲ್ಲ. ನೀವು ಅಲ್ಲೇ ನಾ ಇಲ್ಲ ಅಂದ್ರೆ ನಮಗೆ ಮಕ್ಕಳಾಗದು ಯಾವಾಗ್ರಿ? ನನ್ನ ಕರ್ಕೊಂಡು ಹೋಗ್ರಿ. ಹಾ ಸರಿ ಸರಿ, ಅರ್ಥ ಆಗುತ್ತೆ ನನಗೂ. ಅಳಕ್ಕೆ ಹೋಗ್ಬೇಡ. ಈ ಸತಿ ಗ್ಯಾರಂಟಿ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಆಕೆ ನಾಲ್ಕನ ಕುಂದ್ರಿಸಿ ಚಾಕ್ರಿ ಮಾಡ್ಬೇಕು. ಆಕೆ ನನಗೆ ಒಂಥರ ಅನ್ಸಕತ್ತೈತಿ. ನನಗೂ ಮಗು ಬೇಕ್ರಿ. ನಾನು ಕರ್ಕೊಂಡವ್ರಿ ನೀವು. ಹಾ ಆಯ್ತಾಯ್ತು, ಕರ್ಕೊಂಡು ಹೋಗ್ತೀನಿ, ಅಳಕ್ಕೆ ಹೋಗ್ಬೇಡ. ವೈನಿಗೆ ಏನು ಕೆಲಸ ಹಚ್ಚಕ್ಕೆ ಹೋಗ್ಬೇಡ. ಪಾಪ ಈ ಪರಿಸ್ಥಿತಿಯಾಗ ಅವರಿಗೆ ಕೆಲಸ ಎಲ್ಲ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಅವ ನಿನಗೆ ಹಚ್ತಾಳೆ ಕೆಲಸ ಮಾಡಕ್ಕೆ. ಆ ಥರ ಏನು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ನನಗೆ ಗೊತ್ತೈತಿ ನೀವು ಇದನ್ನೇ ಹೇಳ್ತೀರಿ ಅನ್ನೋದು ನನಗೆ ಗೊತ್ತಿತ್ತು. ನಾನೇನು ಸಣ್ಣ ಹುಡುಗಿ ಏನ್ರಿ? ನೋಡಿ ಇಲ್ಲಿ ಈಗ ಅಂಗಡಿ ಕಳ್ಸ್ಯಾರ ಅತ್ತಿಯಾರು ಲಿಂಬೆ ತರ್ಬೇಕಂತ ಅಂಗಡಿಗೆ ಹೋಗಿ. ನಾ ಏನು ಸಣ್ಣ ಕೂಸ ಇವ್ರ ಕೈಯಾಗ ಅಡ್ಡಾಡಕ್ಕ? ನನ್ನ ಕೈಲಿ ಇದೆಲ್ಲ ಆಗಲ್ಲಪ್ಪ. ನಾನು ಕರ್ಕೊಂಡು ಹೋಗ್ಬೇಕಂದ್ರೆ ಹೋಗಬೇಕು ನೀವು. ಆಯ್ತಾಯ್ತು, ಅವನು ಕೂಡ ಮಾತಾಡಿ ನೀನು ಕರ್ಕೊಂಡು ಹೋಗ್ತೀನ. ಅಲ್ಲ ರಶ್ಮಿ, ಫೋನ್ ಹಚ್ಚಿರ್ತಿ ಒಮ್ಮೆ ಬರೀ ನಾನು ಕರ್ಕೊಂಡು ಹೋಗ್ರಿ, ನನಗದು ಆತು ಇದು ಆತು ಅಂತೇಳಿ ಬರೀ ಇದನ್ನ ಮಾತಾಡ್ತಿ. ಫೋನ್ ಹಚ್ಚಿದಾಗ ನೀ ಹೆಂಗದಿರಿ, ತಿಂದ್ರ ಉಂಡ್ರ ಅಂತ ಒಮ್ಮೆ ಕೇಳ್ತೀಯ. ನನ್ನ ಕಷ್ಟ ಸುಖದ ಬಗ್ಗೆ ಒಂದೀಟ್ರ ಮಾತಾಡ್ತೀಯ ನೀನು? ನಾ ಇಷ್ಟು ದೂರ ಇರ್ತೀನಿ ಬಿಟ್ಟು ನನ್ನ ಬಗ್ಗೆ ಒಂದೀಟ್ರ ವಿಚಾರ ಮಾಡ್ತೀಯನ? ಬರೀ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ? ನನಗೆ ಒಟ್ಟ ಚಿಂತೆನೇ ಇಲ್ಲ ನೋಡಿ ನಿಮ್ಮ ಬಗ್ಗೆ. ನಿಮಗೆ ಚಿಂತೆ ಐತೆನ ನನ್ನ ಬಗ್ಗೆ? ಹೇಳ್ತಾರೆ ಇವರು. ನಾನು ಇಲ್ಲಿ ಹೆಂಗದೀನಿ ಅನ್ನೋದು ನಿಮಗೆ ಗೊತ್ತನ? ಬರೀ ನಿಮ್ದ ನೋಡ್ಕೊಂತೀರಿ ನೀವು. ನನಗದೇನು ಗೊತ್ತಿಲ್ಲ. ನೀವು ನಾನು ಕರ್ಕೊಂಡು ಹೋಗ್ಬೇಕಂದ್ರೆ ಹೋಗ್ಬೇಕು ಈಗ ಅಷ್ಟೇ. ನಾ ಫೋನ್ ಹಚ್ಚಿದಾಗ ಎರಡು ಚಂದನ ಮಾತಾಡಂಗಿಲ್ಲ ನೀನು. ಬರೀ ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವು ಹಂಗಂದ್ಲು, ನೀ ಹಿಂಗೆ ಮಾಡಿದ್ಲು, ಬರೀ ಇದನ್ನ ಮಾತಾಡ್ತಿ. ಯಾವಾಗಲೂ ಇದನ್ನ ಮಾತಾಡಿದ್ರೆ ನನಗೆ ಬೇಜಾರಾಗಂಗಿಲ್ಲ ಏನು? ಹೆಂಗೆ ಹೇಳ್ತಾರೆ ನೋಡು. ಮತ್ತು ನಾನು ಯಾರ ಹತ್ರ ಹೇಳ್ಕೊಬೇಕು ನನ್ನ ಸಂಕಟನ? ಅದಕ್ಕೆ ನಿಮ್ಮ ಹತ್ರ ಹೇಳ್ತೀನಿ, ಇನ್ನೊಬ್ಬರ ಹತ್ರ ಹೇಳಕ್ಕಾಗತ್ತಾನೆ ಇದನ್ನ? ನನಗದೇನು ಗೊತ್ತಿಲ್ಲ ರೀ. ಈ ಸದ್ಯ ಕರ್ಕೊಂಡೋಗ್ರಿ. ನನಗೂ ಪಾಪು ಬೇಕಂದ್ರೆ ಬೇಕಾ. ಅಯ್ಯೋ ಹುಚ್ಚಿ, ಅದೇನ ಪಾಪು ಬೇಕಂತ ಅಂದ್ರೆ ಬೇಕಾ ಅನ್ನಕ್ಕೆ ಅದೇನ ಹಣ್ಣು ಕಿತ್ಕೊಂಬಂದು ಕೊಡ್ತೀನಿ ಅನ್ನಕ್ಕೆ? ನನಗದೇನು ಗೊತ್ತಿಲ್ಲ. ಈಗ ಸುನಂದಕ್ಕ ಹೋಟ್ಲಾಗ್ಯಾಳಂದ್ರೆ ನಾನು ಹೋಟ್ಲಾಗಬೇಕು. ನಾನು ಕರ್ಕೊಂಡು ಹೋಗಬೇಕು ನೀವು.